ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರ್ಬೇಕಂತ ಅನ್ಕೊಂತಾ ಇದ್ದೀನಿ. ಚೆನ್ನಾಗಿರ್ಬೇಕು ಕೂಡ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತಿನ ವಿಷಯ ಒಂದು ಕಾಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಕೆಲವೊಂದು ಕಾಮೆಂಟ್ಸ್ ಬಂದಿದ್ದು, ಎಲ್ಲರೂ ಥ್ಯಾಂಕ್ಸ್ ಹೇಳಿದ್ರು, ಮತ್ತೆ ಯೂಸ್ಫುಲ್ ವಿಡಿಯೋ ಅಂತ ಕಾಮೆಂಟ್ ಮಾಡಿದ್ರು. ಎಲ್ಲರೂ ಅವ್ರವರು ಕಾಮೆಂಟ್ಸ್ ನ ತಿಳಿಸಿದ್ರು. ಎಲ್ಲರಿಗೂ ಥ್ಯಾಂಕ್ ಯು. ಇನ್ನೊಂದು ಕಾಮೆಂಟ್ ಏನಂತಂದ್ರೆ, ಅವರಿಗೆ ಬಿಸ್ನೆಸ್ ಅಂದ್ರೆ ಬಟ್ಟೆ ಬರಲ್ಲ ಅಂತ ಸ್ಟಿಚಿಂಗ್ ಮಾಡಕ್ಕೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು ನಿಮ್ಮ ಹತ್ರ. ಯಾಕಂದ್ರೆ ನಿಮ್ದು ಏನೇ ಡೌಟ್ ಇರ್ಲಿ, ನನಗೆ ಅನಿಸಿದ್ರೆ ಇದನ್ನ ಮಾಡ್ಬೇಕು ವಿಡಿಯೋ ಅಂತಿದ್ರೆ ನಾನು 100% ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಕಾಮೆಂಟ್ ಯಾಕೋ ನನ್ಗೆ ಅನಿಸ್ತದೆ. ಅವ್ರಿಗೆ ನಂಬರ್ ಕೊಟ್ಟಿದ್ದೆ. ನಾನು ಆಕ್ಚುಲಿ ಯಾರಿಗ ನಂಬರ್ ಕೊಡಲ್ಲ, ಬಟ್ ಇವ್ರಿಗೆ ನಂಬರ್ ಕೊಟ್ಟಿದ್ದೆ. ಇವರು ಮೆಸೇಜ್ ಅಲ್ಲೇ ಮಾಡಿ, ಮೆಸೇಜ್ ಅಲ್ಲೇ ಹೇಳಿ, ವಾಯ್ಸ್ ಮೆಸೇಜ್ ಅಲ್ಲೇ ಹೇಳಿ ಅಂದ್ರು. ಆ ತರ ಎಲ್ಲ, ಯಾಕಂದ್ರೆ ಕೆಲವೊಂದು ವಿಷಯಗಳನ್ನ ಎಷ್ಟು ಲಾಂಗ್ ಟೈಮ್ ಹೇಳಕ್ ಆಗಲ್ಲ. ಇದು ವಿಡಿಯೋ ಆದ್ರೆ ಅದು ಒಬ್ರಿಗೆ ಯೂಸ್ ಆಗುತ್ತೆ. ಮೆಸೇಜ್ ಅಲ್ಲಿ ಹೇಳಿದ್ರೆ ಒಬ್ರಿಗೆ ಯೂಸ್ ಆಗುತ್ತೆ. ನಾನು ಈ ತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಎಲ್ಲರಿಗೂ ಯೂಸ್ ಆಗ್ಬೇಕಂತಾನೆ ಆಲೋಚನೆ ಮಾಡ್ತಿರ್ತೀನಿ ಯಾವಾಗ್ಲೂ ಕೂಡ. ಯಾಕಂದ್ರೆ ಎಲ್ಲಾರು ಮನೆಗಿದ್ದ ಹೆಣ್ಮಕ್ಳು ಯಾರಾದ್ರೂ ಒಂದ್ 10 ರೂಪಾಯಿ ಸಂಪಾದನೆ ಮಾಡ್ಲಿ ಅಂತಾನೆ ಥಿಂಕ್ ಮಾಡ್ತಾ ಇರ್ತೀನಿ. ನನ್ ವಿಡಿಯೋಸ್ ಒಂದ್ 10 ಜನಕ್ಕೆ ಯೂಸ್ ಆದ್ರೂ ಕೂಡ ಸಂತೋಷ ನನಗೆ. ಯಾಕಂದ್ರೆ ನಾನು ಅದೇ ತರನೇ ಆಲೋಚನೆ ಮಾಡ್ತಿರೋದು ಯಾವಾಗ್ಲೂ. ಯಾರಾದ್ರೂ ಮನೆಗಿದ್ದು ನನ್ ತರ ಕಷ್ಟ ಪಡ್ತಾ ಇರ್ತಾರೋ ಅವ್ರೆಲ್ಲರಿಗೂ ನನ್ನ ವಿಡಿಯೋಸ್ ಯೂಸ್ ಆಗ್ಬೇಕು. ನಂದು ಅದೇ ಥಿಂಕಿಂಗ್, ಅದೇ ಥಾಟ್ಸ್ ಇರುತ್ತೆ. ಆ ದೇವ್ರನ್ನೋಡು ಅದನ್ನೇ ಬೇಡ್ಕೊಂತೀನಿ. ಯಾಕಂದ್ರೆ ನನ್ನ ವಿಡಿಯೋಸ್ ಯೂಸ್ ಮಾಡ್ಕೊಂಡು ಎಷ್ಟೋ ಜನ ಉಪಯೋಗ ಮಾಡ್ಕೊಳ್ಳಿ, ಉದ್ಧಾರ ಆಗ್ಲಿ ಅಂತಾನ ಥಿಂಕ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿಂದ ಅವ್ರು ಏನಂದ್ರೆ, ಒಬ್ರು ಮಾಡಿದ್ರು. ಅವರು ಕುಕ್ಕೆ ಸುಬ್ರಹ್ಮಣ್ಯಂ ಅಂತ ಹೇಳಿದ್ರು ಊರ ಹೆಸರು. ಸರಿ, ಊರು ಯಾವ್ದೇ ಇರ್ಲಿ, ಚಿಕ್ಕ ಹಳ್ಳಿ ಆಗ್ಲಿ ಸಿಟಿ ಆಗ್ಲಿ, ಫಸ್ಟ್ ಬಿಸ್ನೆಸ್ ಬರ್ತಾ ಇಲ್ಲ, ನಮ್ಗೆ ಬಟ್ಟೆ ಬರಲ್ಲ ಅನ್ನೋ ವಿಷಯ ನಂಗೆ ತಿಳಿಸಿದ್ರು ಅವರು. ಈ ಸಮಸ್ಯೆಲಿಂದ ಕೆಲವೊಂದು ಟೈಲರ್ಸ್ ಬರಳ್ತಾ ಇದಾರೆ. ಯಾಕಂದ್ರೆ ಬಟ್ಟೆನೇ ಬರಲ್ಲ ನಮ್ಗೆ. ಟೈಲರ್ಸ್ ಇದಾರೆ. ಒಂದು ಸಣ್ಣ ಇನ್ಸ್ಟೆಂಟ್ ಹೇಳ್ತೀನಿ ನಾನು ನಿಮ್ಗೆ. ನನ್ನ ಲೈಫ್ ಸ್ಟೋರಿನೇ ಹೇಳ್ತೀನಿ ಸಿಂಪಲ್ ಆಗಿ. ಯಾಕಂದ್ರೆ ಬಿಸ್ನೆಸ್ ಇಲ್ಲ, ನಮ್ಗೆ ಬಿಸ್ನೆಸ್ ಬರಲ್ಲ, ನನಗೇನು ಮಾಡೋಕ್ಕೂ ಆಗಲ್ಲ ಅನ್ನೋರ್ಗೆಲ್ಲರಿಗೂ ನಂದು ಈ ಸ್ಟೋರಿ ಕೇಳಿ. ನಂದೇಪಲ್ಲಿ ನಮ್ದು ಊರು. ನಂದೇಪಲ್ಲಿಂದ ನಂದಹಳ್ಳಿ ಅಂತಾರ. ನಂದಹಳ್ಳಿಲಿಂದ ನಾನು ಫಸ್ಟ್ ಇನ್ಸ್ಟೆಂಟ್ ಹೇಳಿ ನಿಮ್ಗೆ ಹೇಳ್ತೀನಿ ಇದು ಏನಂತ. ನಂದಹಳ್ಳಿ ಅಂತ ಒಂದು ಊರು ನಮ್ದು. ಅದರ ತೆಲುಗು ಅಂದ್ರೆ ಆಂಧ್ರ ಬಾರ್ಡರ್ ಇದೆ. ಸೊ ಅದನ್ನ ನಂದೇಪಲ್ಲಿ ಅಂತಾರೆ, ಕನ್ನಡದಲ್ಲಿ ನಂದಹಳ್ಳಿ ಅಂತಾರಲ್ಲ. ಸೊ ಓಕೆ. ಪಕ್ಕದಲ್ಲಿ ಒಂದು ಗುರುಮಿಟಿಕಲ್ ಅಂತ ಒಂದು ಊರಿತ್ತು. ಆ ಊರಿಗೆ ನಾನು ಅವಾಗ 2005 ಅಲ್ಲಿ ನಾನು ಆ ಊರಿಗೆ ಹೋಗಿದ್ದೆ. ಯಾಕಂದ್ರೆ ನನ್ನ ದೊಡ್ಡ ಮಗ 7th ಕ್ಲಾಸ್ಗೆ ಹೋಗಿದ್ದ. 7th ಕ್ಲಾಸ್ಗೆ ನಮ್ಮ ಊರಲ್ಲಿ 5th ಕ್ಲಾಸ್ ವರೆಗೆ ಸ್ಕೂಲ್ ಇತ್ತು. ಓಕೆ. 5th ಕ್ಲಾಸ್ಲಿಂದ 6th 7th ಹೋಗ್ಬೇಕಾದ್ರೆ ಮತ್ತೆ ನಾನು ಬೇರೆ ಊರು ಒಂದು 1 ಇಯರ್ ಹಾಸ್ಟೆಲ್ ಅಲ್ಲಿ ಇಟ್ಟಿದ್ದ ಅವನ್ನ. ಸೊ ಅವನ್ಗ ಫುಡ್ ವಾತಾವರಣ ಸೆಟ್ ಆಗಿಲ್ಲ. ಇದೆಲ್ಲ ಆಗಲ್ಲ ಬಿಡು ಅಂತಂದು ನನ್ನ ದೊಡ್ಡ ಮಗನ ಸಲಂಗ ನಾನು ಊರೇ ಶಿಫ್ಟ್ ಮಾಡ್ಬಿಟ್ಟೆ. ಯಾಕಂದ್ರೆ ಮಕ್ಕಳು ಎಜುಕೇಶನ್ ಇಂಪಾರ್ಟೆಂಟ್ ನನಗೆ. ನನ್ನ ಬಿಸ್ನೆಸ್ ಇಲ್ಲಿ ಬೇಕಾದ್ರೆ ಮಾಡ್ತೀನಿ, ಅದೇ ತಿಂಕ್ಲಿಂದ ನನಗೆ ಧೈರ್ಯ ಇದೆ. ನಾನು ಅದನ್ನ ಆಲೋಚನೆ ಮಾಡ್ತೀನಿ ಯಾವತ್ತು ಕೂಡ. ನಾನು ಯಾವ ವಿಷಯಕ್ಕೂ ನಾನು ಸೋಲಲ್ಲ. ಇದು ನಾನು ಹೇಳ್ತಾ ಇದ್ದೀನಿ, ಇದೇ ನಿಮ್ಗೆ ಹೇಳ್ತಾ ಇರೋದು. ನಾನು ಸೋಲೋದಿಲ್ಲ ಅನ್ನೋದೊಂದು ವಿಷಯಕ್ಕೆ ಒಂದೇ 1000 ರೂಪಾಯಿ ಇಟ್ಕೊಂಡು ನಾನು ಆ ಊರ್ ಬಿಟ್ಟು ಬೇರೆ ಊರಿಗೆ, ನಮ್ಮೂರ್ ಬಿಟ್ಟು ನಮ್ಮೂರಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಾನು 5 ರೂಪಾಯಿಗೆ ಒಂದೇ 5 ರೂಪೀಸ್ಗೆ 2005 ಅಲ್ಲಿ 5 ರೂಪಾಯಿಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೆ ನಾನು ಆ ಊರು ಬಿಟ್ಟು ನನ್ನ ಗುರುಮಿಟ್ಕಲ್ ಅನ್ನೋ ಒಂದು ಊರಿಗೆ ಬಂದ್ರೆ, ನೀವು ಸರ್ಚ್ ಮಾಡ್ಬೋದು. ಗುರುಮಿಟ್ಕಲ್ ಅನ್ನೋ ಊರು ಸಿಗುತ್ತೆ ನಿಮ್ಗೆ. ಕರ್ನಾಟಕದಲ್ಲಿ ಒಂದು ಗುರುಮಿಟ್ಕಲ್ ಅಂದ್ರೆ ಅದದ್ದು ಒಂದು ಊರು. ಅದು ಇವಾಗ ತಾಲೂಕಾಗಿದೆ. ಅವಾಗ ನಾರ್ಮಲ್ ಊರಿತ್ತು, ಇವಾಗ ತಾಲೂಕು ಆಗ್ಬಿಟ್ಟಿದೆ ಅದು ಕರ್ನಾಟಕದಲ್ಲಿ. ಸೊ ಯಾದಗಿರಿ ಡಿಸ್ಟಿಕ್ ನಲ್ಲಿ ಇತ್ತು. ಅವಾಗ ಯಾದಗಿರಿ ತಾಲೂಕ ಇತ್ತು, ಇವಾಗ ಯಾದಗಿರಿ ಡಿಸ್ಟಿಕ್ ಆಗಿ ಗುರುಮಿಟ್ಕಲ್ ತಾಲೂಕು ಆಗಿದೆ. ಸರಿನಾ? ನೀವು ಗುರುಮಿಟ್ಕಲ್ದವ್ರು ಯಾರನ್ನ ನೋಡ್ತಾ ಇದ್ರೆ ಅಥವಾ ಯಾದಗಿರಿಯವ್ರು ನೋಡ್ತಾ ಇದ್ರೆ, ಆ ಸುತ್ತಮುತ್ತ ಹಳ್ಳಿದವ್ರು ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ. ಒಂದು ಹ್ಯಾಪಿ ಅಲ್ವಾ, ಖುಷಿ ಆಗುತ್ತೆ ನಮ್ಮೂರವರ ನಂದು. ಸರಿ, ಇವಾಗ 7th ಕ್ಲಾಸ್ಗೆ ನನ್ನ ಮಗನ ಜಾಯಿನ್ ಮಾಡ್ಕೊಂಡೆ ಸ್ಕೂಲ್ಗೆ. 2005 ಅಲ್ಲಿ ನಾನು ಗುರುಮಿಟ್ಕಲ್ ಬಂದೆ. ಅವಾಗ ನಾನ್ ಬ್ಲೌಸ್ 5 ರೂಪಾಯಿ ಸ್ಟಿಚ್ ಮಾಡೋರು 12 ರೂಪಾಯಿಗೆ ಮಾಡ್ತಾ ಶುರು ಮಾಡಿದೆ. 12 ರೂಪಾಯಿಗೆ ಬಟ್ಟೆ ಬರಲ್ಲ ಅನ್ನೋರ್ಗೆ ಇದು ನಾನು ಆನ್ಸರ್ ಕೊಡ್ತಾ ಇದ್ದೀನಿ. ಯಾರಾದ್ರೂ ನಮ್ಗೆ ಬಟ್ಟೆ ಇಲ್ಲ ಅನ್ನೋರು ಇದನ್ನ ನೋಡಿ ಒಂದು ಲೇಡಿ, ಒಂದು ನಮ್ಗ ಹಸ್ಬೆಂಡ್ ಬಂದ್ಬಿಟ್ಟು ನಮ್ ಫಾರ್ಮರ್, ನಮ್ ಹಸ್ಬೆಂಡ್ ಬಂದ್ಬಿಟ್ಟು ರೈತ, ಗೊತ್ತಲ್ಲ. ನಮ್ದು ವ್ಯವಸಾಯ ಮನೆ, ನಮ್ಗೇನ್ ಜಾಬ್ಗಳಿಲ್ಲ. ನಮ್ ಮನೇಲಿ ಎಲ್ಲಾ ಟೀಚರ್ಸ್ ಇದ್ದಾರೆ. ಬಟ್ ನಮ್ ಹಸ್ಬೆಂಡ್ಗೆ ಅವರು, ನಾವ್ ಮಾಡದೆ ಒಕ್ಕಲ್ತನ. ನಮ್ ಹಸ್ಬೆಂಡ್ಗೆ ಜಾಬ್ ಇಲ್ಲ. ಓಕೆ, ನಾನು ಹೇಳ್ತಾ ಇರೋದು ನಿಜ. ಓಕೆ, ನಮ್ ಹಸ್ಬೆಂಡ್ಗೆಲ್ಲ ಯಾರಿಗೂ ಜಾಬ್, ನಮ್ ನಮ್ ತಾತ, ನಮ್ ಮಾಮನವರು, ನಮ್ ಹಸ್ಬೆಂಡ್ ತಂದೆದವ್ರು ಎಲ್ಲರಿಗೂ ಜಾಬ್ ಇತ್ತು. ಎಲ್ಲ ಟೀಚರ್ಸೇ. ಓಕೆ, ನಮ್ಮ ಹಸ್ಬೆಂಡ್ಗೆ ಮಾತ್ರ ನಮ್ದು ವ್ಯವಸಾಯ ಅಂದ್ರೆ ಅವಾಗ ನಮ್ ಮ್ಯಾರೇಜ್ ಆದಾಗ 40 ಎಕರೆ ಜಮೀನ್ ಇತ್ತು ನಮ್ದು. 40 ಎಕರೆ ಜಮೀನ್ ಇತ್ತು ನಮ್ದು. ಆ ಜಮೀನ್ ನೋಡ್ಕೊಳ್ಳೋದು ಮಾಡೋದು ಈ ತರ ಅವರು ಇದ್ರಲ್ಲೇ ಬಿಸಿ ಆಗ್ಬಿಟ್ಟು. ಸೊ ನಮ್ದು ಇವಾಗ ಕೂಡ ನಾವ್ ಇವತ್ತು ಕೂಡ ಒಂದು ಅಕ್ಕಿ ಹೊರಗ್ಲಿಂದ ತಗೊಳಲ್ಲ. ಅಕ್ಕಿ, ಬೇಳೆ ಎಲ್ಲಾನು ನಮ್ದು ವ್ಯವಸಾಯ ಅಲ್ವಾ, ನಮ್ ಮನೇಲಿಂದಾನೆ ಬರುತ್ತೆ. ಸೊ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಮತ್ತೆ ನಮ್ ಫ್ಯಾಮಿಲಿ ಬಗ್ಗೆ ಹೇಳಲ್ಲ. ಮತ್ತೆ ನೀವ್ ಅನ್ಕೋಬೇಡಿ ಎಲ್ಲಿಗೋ ಹೋಗ್ತಾ ಇದ್ದಾಳೆ ಅಕ್ಕ ಅಂತ. ಎಲ್ಲಿಗಿಲ್ಲ, ನಾನು ಹೇಳ್ತಾ ಇರೋದು. ಯಾಕಂದ್ರೆ ಹಸ್ಬೆಂಡ್ ವ್ಯವಸಾಯ ಮಾಡ್ತಾ ಇದ್ರೆ ನಮ್ಗೂ ತಿಂಗಳು ಪೇಮೆಂಟ್ ಬರುತ್ತಾ? ಇಲ್ಲ ತಾನೆ. ಪೇಮೆಂಟ್ ಬರ್ಲಾರ್ದವಾಗ ನಾನು ಏನ್ ಮಾಡ್ಬೇಕು? ಡೈಲಿ ಖರ್ಚಿಗಂತ ನಮ್ಗೆ ಇಷ್ಟು ದುಡ್ಡು ಬೇಕೇ ಬೇಕು.
ಯಾರು ಎಷ್ಟೊತ್ತು ಕೊಡಲ್ಲ. ಯಾಕಂದ್ರೆ ಒಂದ್ ಮದ್ವೆ ಅಂತ ಆದ್ಮೇಲೆ ಒಂದ್ ಮಕ್ಳು ಅಂತ ಆದ್ಮೇಲೆ ನಮ್ ಸಂಸಾರ ನಾವೇ ನಿಭಾಯಿಸ್ಕೋಬೇಕು, ಇನ್ನೊಬ್ರು ಯಾರು ನಮ್ಗ ಸಪೋರ್ಟ್ ಮಾಡಲ್ಲ. ಮಳೆ ಬಂದ್ರೆ ಬೆಳಿ ಬರುತ್ತೆ, ಇಲ್ಲಾಂದ್ರೆ ಬೆಳಿ ಬರಲ್ಲ. ಜಾಸ್ತಿ ಮಳೆ ಬಂದ್ರೆ ಕಷ್ಟ, ಜಾಸ್ತಿ ಬಿಸಿಲು ಬಂದ್ರೆ ಕಷ್ಟ. ಬೆಳಿ ಯಾವ ತರ ಇರುತ್ತೋ ಒಂದು ರೈತಗೆ ಗೊತ್ತಾಗುತ್ತೆ ಯಾವ ತರ ಬೆಳಿತಾನ. ಅದು ಬೆಳೆದ ಮೇಲೆ ಮಾರಬೇಕು, ಮಾರಿದ್ಮೇಲೆ ದುಡ್ಡು ಬಂದ್ರೆ ಮತ್ತೆ ಮಸಾಲೆಗೆ ಅದಕ್ಕೆ ಇದಕ್ಕೆ ತೆಗಿಬೇಕು, ಮಿಕ್ಕಿದ್ದು ಮತ್ತೆ ಇಷ್ಟು ಅಂತ ಅಮೌಂಟ್ ನ ಒಂದು ವರ್ಷದ ಮತ್ತೆ ನಾವು ಅದನ್ನ ಜಮಾ ಮಾಡ್ಕೊಂಡು ಇಟ್ಕೊಂಡು ಸ್ವಲ್ಪ ಸ್ವಲ್ಪ ನಾವು ಖರ್ಚು ಮಾಡ್ಬೇಕಾಗುತ್ತೆ. ಮಕ್ಕಳಿಗೆ ಗವರ್ಮೆಂಟ್ ಸ್ಕೂಲ್ಗೆ ನಾನು ಹಾಕಿರೋದು, ಪ್ರೈವೇಟ್ ಸ್ಕೂಲ್ಗೆ ಅಲ್ಲ. ನನ್ನ ದೊಡ್ಡ ಮಗಂದು ಗವರ್ಮೆಂಟ್ ಸ್ಕೂಲ್. ಓಕೆ, ಅವಾಗ ನಾನ್ ಬಂದ್ಬಿಟ್ಟು ಮತ್ತೆ ನಾನು ಅದಕ್ಕೆ ಸ್ಟಿಚಿಂಗ್ ಮಾಡೋ ಸ್ಟಾರ್ಟ್ ಮಾಡ್ಕೊಂಡೆ. ಯಾಕಂದ್ರೆ ನನ್ಗೆ ಡೈಲಿ ಖಾರ ಉಪ್ಪು ಇವೆಲ್ಲ ಇದ್ರೆ ಕೂಡ ಹಾಲ್ ಬೇಕು, ಮಕ್ಕಳಿಗೆ ಖರ್ಚಿಗೂ ಬೇಕು, ಇವೆಲ್ಲ ಬೇಕು. ಸೊ ಅಲ್ಲಿ ನಾನು ಸ್ಟಾರ್ಟಿಂಗ್ ಮಾಡಿದೆ, ಮಿಷಿನ್ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದೆ. ನಾನು ಸ್ವಲ್ಪ ಕಲ್ತಿದ್ದು. ಯಾವಾಗ ನಾನು ಕಲ್ತಿರೋದು ನನಗೆ 11 ವರ್ಷ ಇದ್ದವಾಗ, ನಾನು ಟೈಲರಿಂಗ್ ಕಲ್ತಿರೋದು, ಸರಿನಾ. ಅವಾಗ ನಾನು ಅದನ್ನ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು 5 ರೂಪಾಯಿ ಬ್ಲೌಸ್ ಹೊಲ್ದು. ಫಸ್ಟ್ ಬ್ಲೌಸ್ ಹೊಲಿಬೇಕಾದ್ರೆ ನನ್ನ ಹತ್ರ ಸೀಸರ್ನು ಇಲ್ಲ, ಈಳಿಗೆ ಇರುತ್ತಲ್ಲ, ಈಳಿಗ್ಲಿಂದ ಕಟ್ ಮಾಡಿ ಒಬ್ಬ ಅಜ್ಜಿ ಇದ್ರು. ಸೀಸರ್ ಇಲ್ಲ ಅಜ್ಜಿ, ನಾನು ಏನ್ ಮಾಡಿಲ್ಲ, ಕತ್ರಿ ಇಲ್ಲ ಅಂದ್ರೆ ಈಳಿಲಿಂದ ಕಟ್ ಮಾಡೋದ್ರೆ ಬರ್ತದ ಬಾಮ್ಮ ಅಂದ್ರೆ ಈಳಿಲಿಂದ ಕಟ್ ಮಾಡಿ ಒಂದು ಗುಂಡು ಗುಪ್ಸ ಸ್ಟಾರ್ಟ್ ಮಾಡಿದೆ ಹೊಲಿಯಕ್ಕೆ. ನಾನು ಹೊಲಿಬೇಕಾದ್ರೆ 5 ರೂಪಾಯಿ. ನಾನು ಹೇಳ್ತಾ ಇದ್ನಲ್ಲ, 5 ರೂಪಾಯಿ ಕೂಡ ಕೊಡ್ತಾ ಇರ್ಲಿಲ್ಲ. 5 ರೂಪಾಯಿ ಬಗ್ಗೆ ಕಾಳು ಅವು ಇವು ಕೊಡ್ತಿದ್ರು, ಅಲಸಂದ ಕಾಳು ಮತ್ತೆ ಹೆಸರು ಕಾಳು ಮತ್ತೆ ತೊಗರಿ ಇಂಥವೆಲ್ಲ ಕೊಡ್ತಾ ಇದ್ರು, ಬೇಳೆ ಇವು ಕೊಡ್ತಾ ಇದ್ರು. ಆ ತರ ನಮ್ ಖರ್ಚುನ ಅಂದ್ರೆ ಬಿಸ್ನೆಸ್ ಬರಲ್ಲ, ಈ ತರ ಕೂಡ ಮಾಡ್ಬೋದು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಪಾಯಿಂಟ್ ಅಲ್ಲಿಗೆ ಬರ್ತೀನಿ ನಾನು, ನೀವು ಎಂಡ್ವರ್ಗ್ ನೋಡ್ರಿ, ಸರಿನಾ. ಅವಾಗ ನಾನು ಗುರ್ಮಿಟ್ಕಲ್ ಬಂದ್ಮೇಲೆ ನಾನು ಒಂದೇನ್ ಮಾಡಿದೆ, ಒಂದ್ ಅಂಗಡಿ ತಗೊಂಡು ಚಿಕ್ಕದ್. ಯಾವ್ದು ಅಂಗಡಿ ಅಂತಂದ್ರೆ ಚಪ್ಪಿಲಿ ಸ್ಟಿಚ್ ಮಾಡ್ತಾರಲ್ಲ, ಚಪ್ಪಲಿ ಸ್ಟಿಚ್ ಮಾಡ್ತಾರೆ ಅವ್ರಿಗಂತ ಗವರ್ಮೆಂಟ್ ಒಂದು ಅಂಬೇಡ್ಕರ್ ಒಂದು ಡಬ್ಬೆ ಅಂತ ಏನೋ ಕೊಡ್ತಿರ್ತಾರೆ ಹೆಸರು ಮೇಲೆ. ಅದ್ರ ಮೇಲೆ ಅಂಬೇಡ್ಕರ್ ಅಂತ ಹೆಸರು ಬರೆದು ಕೊಡ್ತಿರ್ತಾರೆ, ಫ್ರೀ ಆಗಿ ಕೊಡ್ತಿರ್ತಾರ. ಅವ್ರ ಪಾಪ ಯಾರೋ ಅವ್ರಿಗೆ ಮಾಡಕ್ ಆಗಿಲ್ಲೇನೋ ಗೊತ್ತಿಲ್ಲ ನನಗ. ಅದನ್ನ ತಿಂಗಳಿಗೆ 500 ರೂಪಾಯಿ ಬಾಡಿಗೆ ಕೊಟ್ರ. ಅದನ್ನ 500 ರೂಪಾಯಿ ಬಾಡಿಗೆ ಅದರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಬಿಸ್ನೆಸ್ ನ. ಚಪ್ಪಿಲಿ ಒಲೆ ಡಬ್ಬಿದಲ್ಲಿ ನಾನು ಮಿಷಿನ್ ಹಾಕೊಂಡು ಸ್ಟಿಚ್ ಮಾಡ್ಕೊಂಡೆ. ಇವತ್ತು ನೀವು ಚಿಕ್ಕ ಮಿಷಿನ್ ಅಂತಾರಲ್ಲ, ಇವತ್ತು ಜಾಕ್ ಮಿಷಿನ್ ಸ್ಟಿಚ್ ಮಾಡ್ತಾ ಇದೀವಿ ನಾವು. ಬಟ್ ಅವತ್ತು ನಾನು ಚಿಕ್ಕ ಮಿಷಿನ್, ದೊಡ್ಡ ಮಿಷಿನ್ ಅಲ್ಲ, ಮೀರಟ್ ಕಂಪನಿ ಅದು ಉಷಾ ಕಂಪನಿ ದೊಡ್ಡ ಮಿಷಿನ್ ಅಲ್ಲ, ಸ್ಮಾಲ್ ಹೆಡ್ ಆತನ ಇಟ್ಕೊಂಡು ಆ ಚಪ್ಪಿಲಿ ಒಲೆ ಡಬ್ಬಿದಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಸ್ಟಿಚಿಂಗ್. 12 ರೂಪಾಯಿ ಬ್ಲೌಸ್ ನನಗೆ. ಸುತ್ತಮುತ್ತ ಹಳ್ಳಿದವ್ರು ಬರ್ತಾ ಇದ್ರು. ಆ ಊರಲ್ಲಿ ಸೋಮವಾರ ಸಂತೆ ಆಗ್ತಾ ಇತ್ತು. ಎಷ್ಟು ಬಿಸಿಲು ಬಂದ್ರೆ ಆ ಡಬ್ಬಿ ಶೆಕೆಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅಷ್ಟು ಬಿಸಿಲಿಗೆ ಆ ಡಬ್ಬಿಯಲ್ಲಿ ಕುಂತು ಹಂಗೆ ಸ್ಟಿಚ್ ಮಾಡ್ತಾ ಇದ್ದೆ. ಎಷ್ಟೋ ಜನ ಬೈತಿದ್ರು, ನಿನ್ಗೆ ಸ್ಟಿಚಿಂಗ್ ಬರಲ್ಲ, ನಮ್ ಬ್ಲೌಸ್ ಅಲ್ಲಿ ಆಡ್ ಮಾಡಿದ್ವಿ, ಶೋಲ್ಡರ್ ಡ್ರಾಪ್ ಆಯ್ತು, ಮುಂದಕ್ ಬಂತು ಹಿಂದಕ್ ಬಂದು ತುಂಬಾ. ಯಾಕಂದ್ರೆ ನನ್ಗ ಸ್ವಲ್ಪ ಅನುಭವ ಕಡಿಮೆ. ನಾನು ಬಂದಿರೋ ಫೀಲ್ಡ್ ಫಸ್ಟ್ ಟೈಮ್. ನಾನು 5 ರೂಪಾಯಿ ಕೂಬ್ಸ ಹೊಲ್ದಿನಿ, ಊರಲ್ಲಿ ಬಂದ್ಬಿಟ್ಟು ಇಳಿಲಿಂದ ಕಟ್ ಮಾಡಿ ಸೀಸರ್ ನಿಂದ ಕಟ್ ಮಾಡ್ಬೇಕು. ಶೋಲ್ಡರ್ ಡ್ರಾಪ್ ಅಂತಾರೆ, ನೆಕ್ ಹಿಂದಕ್ ಆಯ್ತಂತಾರೆ, ಮುಂದಕ್ ಆಯ್ತಂತಾರೆ, ಸ್ಲೀವ್ ಒಂದು ಕಡೆ ಉದ್ದ ಒಂದು ಕಡೆ ಹೆಚ್ಚಿಗೆ, ಈ ತರ ತುಂಬಾ ಪ್ರಾಬ್ಲಮ್. ಆದ್ರೆ ನಾನು ಅವತ್ತು ಅಂಜಿ ನನ್ಗ ಬಿಸ್ನೆಸ್ ಬಂದ್ರು ನಾನು ಸ್ಟಿಚಿಂಗ್ ಮಾಡಕ್ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಬಂದಿಲ್ಲ ಅಂದ್ರೆ ಕೂಡ ನಾನು ಏನ್ ಮಾಡಿದ್ನಿ, 2 ಬ್ಲೌಸ್ ಹೊಲ್ದು ಮತ್ತೆ ಆ ಬ್ಲೌಸ್ ಜೊತೆಗೆ ಅವ್ರಿಗೂ ಎಲೆ ಹಾಕಕ್ಕಂತ ಒಂದು ಚೀಲಗಳು ಬರ್ತವೆ, ಎಲೆ ಅಡಕೆ ಅವ್ ಇಟ್ಕೊಳಕ್. ಅದು ಫ್ರೀ ಅಂತ ಬೋರ್ಡ್ ಇಟ್ಟೆ ನಾನು. ನಿಮ್ದು 2 ಬ್ಲೌಸ್ ಹೊಲ್ದ್ರೆ ಒಂದು ಚೀಲ ಅಡಿಕೆ ಚೀಲ, ಎಲೆ ಚೀಲ ಫ್ರೀ ಆಗಿ ಹೊಲ್ದು ಕೊಡ್ತೀನಿ ಅನ್ನೋ ಚಿಕ್ಕದು ಒಂದು ಪಾಟಿ ಮೇಲೆ ಬರೆದು ನಾನು ತಗಲಾಕಿದ್ದೆ. ನಾನು ಬೋರ್ಡ್ ಅಂದ್ರೆ ಪೇಂಟ್ ಅಂತ ಅದ್ರಿಂದ ಬರ್ಸಿಲ್ಲ, ಒಂದು ಪಾಟಿ ಮೇಲೆ ಬರೆದು ಸುಮ್ನೆ ತಗಲಾಕಿದ್ದೆ. ಆತರ ಆ ಚಪ್ಪಿಲಿ ಒಳ್ಳೆ ಡಬ್ಬಿದಲ್ಲೇ ತಗಲಾಕಿದ್ದೆ. ಅವಾಗ ಏನಂದ್ರೆ ಅವಾಗ ಜಾಸ್ತಿ, ಇವಾಗ ಫೋನ್ ಪೇಗಳು ಬಂದಿದ್ದಾವೆ, ಅವಾಗ ಫೋನ್ ಪೇ ಇಲ್ಲ. ಯಾವಾಗ ಎಲ್ಲರಿಗೂ ಕ್ಯಾಶ್. ಮತ್ತೆ ಎಲೆ ಅಡಿಕೆ ಹಾಕೊಳಕ್ಕೆ ಒಂದು ಚಿಕ್ಕದು ದೊಡ್ಡದಂತ ಚಿಕ್ಕ ಪರ್ಸ್ತಾರೆ. ಇಷ್ಟು ಉದ್ದಕ್ಕ ಒಂದು 10-12 ಇಂಚು ಉದ್ದ ಬ್ಯಾಗ್, ಇಷ್ಟು ಉದ್ದಕ್ಕ ಚೀಲ ಇರ್ತಿತ್ತು. ಅವರು ಇಲ್ಲಿ ಟೊಂಕದ ಬಳಿ ಸಿಗಾಕೊಂತಿದ್ರು, ಅರ್ಧ ಒಳಗ ಅರ್ಧ ಹೊರಗೆ. ಈ ತರ ಯಾರನ್ನ ನಮ್ ಮಿಡಿಲ್ ಏಜ್ ಅವ್ರು ಇದ್ದಾರೆ ಗೊತ್ತಾಗುತ್ತೆ. ಇವಾಗಿನ ಜನರೇಷನ್ಗೆ ಅದು ಗೊತ್ತಿಲ್ಲ. ಬಟ್ ನಿಮ್ ತಾಯಿಂದರ್ನ ನಿಮ್ ಯಾರನ್ನ ಕೇಳ್ರಿ, ಹೇಳ್ತಾರೆ. ಪ್ರತಿಯೊಬ್ಬರ ಬಳಿ ಪರ್ಸ್ ಇಲ್ಲ, ಚೀಲಗಳು ಇರ್ತಿದ್ವು. ನಾನು ಅವಾಗ ಅದನ್ನೇ ಬೋರ್ಡ್ ಹಾಕಿದ್ದೆ, ಏನಂತ, ನಾನು 2 ಬ್ಲೌಸ್ ಹೊಲಿದ್ರೆ ಒಂದು ನಿಮ್ಗೆ ಚೀಲ ಫ್ರೀ ಆಗಿ ಹೊಲ್ದು ಕೊಡ್ತೀನಿ ಅಂತ ಹಾಕಿದೆ. ಅವಾಗ 12 ರೂಪಾಯಿ ಬ್ಲೌಸ್ ಬಂತು. ಎಷ್ಟು ಜನ ನನ್ಗ ಬೇಯಿದ್ರು, ಯಾಕಂದ್ರೆ ನನ್ಗೆ ಬರೋದಿಲ್ಲ ಸ್ಟಿಚ್ ಮಾಡಕ್ಕೆ. ಎಷ್ಟೋ ಜನ ಬೇಯಿದ್ರು, ನಿನ್ಗೆ ಕರೆಕ್ಟ್ ಆಗಿ ಬಂದಿಲ್ಲ, ಅದು ಬಂದಿಲ್ಲ. 4 ಜನ ಹೊಲ್ದ್ರೆ ಒಬ್ರು ಸಕ್ಸಸ್ ಆಗೋದು, 3 ಜನ ಫೇಲ್ ಆಗೋದು ಬ್ಲೌಸ್ ಹೊಲಿಯೋದು. ಬಂದಿಲ್ಲ, ಬಿಸ್ನೆಸ್ ಬರಲ್ಲ ಅಂದ್ರಲ್ಲ, ಬರಕ ಒಂದು ಐಡಿಯಾ, ಒಂದು ಸ್ಟೆಪ್ ಅಲ್ಲಿ ತಗೊಂಡಿದ್ದೀನಿ ನಾನು. ನಿಮ್ಗೆ ಅರ್ಥ ಆಗ್ತಿರ್ಬೇಕು, ಅರ್ಥ ಮಾಡ್ಕೊಳ್ಳೋ ನಾ ಹೇಳೋದು. ಒಂದು ಸ್ಟೆಪ್ ಏನ್ ಆಲೋಚನೆ ಮಾಡಿದ್ನಿ, 2 ಬ್ಲೌಸ್ ಹೊಲಿದ್ರೆ ಒಂದು ಎಲೆ ಅಡಿಕೆ ಹಾಕೊಳ್ಳೋದು ಬ್ಯಾಗು ಫ್ರೀ ಅಂತ ಬೋರ್ಡ್ ಹಾಕಿದೀನಿ. ಅದು ಒಂದು ಕಸ್ಟಮರ್ ಇಡಕ ಒಂದು ಪಾಯಿಂಟ್, ಯಾಕಂದ್ರೆ ಕಸ್ಟಮರ್ ಹಿಡ್ಕೋಬೇಕು ನಾನು ಅಂತ. ಸರಿ, ಆ ತರ ನಾನು ಬಂದಿಲ್ಲ ಅಂದ್ರೆ ಕೂಡ ನಾನು ಅವ್ರು ಬೇಯಿದ್ರಂತ ಹಿಂದಕ್ ಸರ್ದಿಲ್ಲ, ಕಸ್ಟಮರ್ ಬಂದಿಲ್ಲ ಅಂತ ಹಿಂದಕ್ ಸರ್ದಿಲ್ಲ. ಅಷ್ಟು ಬಿಸಿ
ಡಬ್ಬಿ, ಚಿಕ್ಕದು ಡಬ್ಬಿ, ಚಪ್ಪಲ್ ಡಬ್ಬಿ ಚಿಕ್ಕದು, ಒಂದು ಸಣ್ಣದು ಅಂಗಡಿ ತರ ಅಷ್ಟೇ. ಸುತ್ತಮುತ್ತ ಎಲ್ಲ ಕೆಬ್ಬಣದಿರುತ್ತೆ. ಆ ಡೋರ್ ಕ್ಲೋಸ್ ಮಾಡ್ಕೊಂಡು ಲಾಕ್ ಮಾಡ ಅಂತ ಡಬ್ಬಿದಲ್ಲಿ ಒಂದು ಮಿಷಿನ್ ಹಾಕೊಂಡು ಒಬ್ಬರೇ ಮನುಷ್ಯರು ತಿರ್ಗಾದ, ಒಬ್ಬರೇ ಮನುಷ್ಯರು ಕೂಡಕ್ ಅಷ್ಟೇ ಸ್ಪೇಸ್. ಎಷ್ಟು ಬಿಸಿಲಿರುತ್ತೆ ಗೊತ್ತಾ ಅಲ್ಲಿ. ಬಿಸಿಲಲ್ಲಿ ಕೂಡ ಹಂಗೆ ಕೂಡ್ತಿದೆ. ಮಳೆ ಬಂದ್ರೆ ನೀರೆಲ್ಲ ಒಳಗರ್ ಬರ್ತದೆ, ಬಿಸಿಲು ಬಂದ್ರೆ ಬಿಸಿಲೆಲ್ಲ ನಮ್ಮ ಮೇಲೆ ಬರ್ತದೆ. ಆ ತರ ಸಿಚುವೇಶನ್ ಅಲ್ಲಿ ಕೂಡ ಹಿಂದಕ್ ಸರ್ದಿಲ್ಲ. ಯಾಕಂದ್ರೆ ನಾನು ಮುಂದಕ್ ಹೋಗ್ಬೇಕು, ಮುಂದಕ್ ಹೋಗ್ಬೇಕು ನಾನು ಅಷ್ಟೇ. ಆ ಒಂದು ಇದಿರುತ್ತಲ್ಲ ಗುರಿ, ಅದನ್ನ ನಂಬಲ್ಲಿ ಸ್ಟ್ರಾಂಗ್ ಇದ್ರೆ ಯಾರು ಅದನ್ನ ತಪ್ಸಕ್ ಆಗಲ್ಲ, ಯಾರು ನಮ್ನ ಟಚ್ ಮಾಡಕ್ಕೂ ಆಗಲ್ಲ, ಸರಿನಾ. ಅದ್ರಲ್ಲಿ 12 ರೂಪಾಯಿ ಬ್ಲೌಸ್ ಸ್ಟಿಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಒಬ್ರ ಬಲ್ಲಿ 10 ರೂಪಾಯಿ ಕೊಡ್ತಿದ್ರು, ಒಬ್ರ ಬಲ್ಲಿ 8 ರೂಪಾಯಿ ಕೊಡ್ತಿದ್ರು. ಎಷ್ಟೇ ಕೊಟ್ರೆ ಕೂಡ ನಾನು ಅವ್ರನ್ನ ಇದು ಯಾಕ ಕಡಿಮೆ ಕೊಟ್ಟಿದ್ರ ಅಂತ ಇರಲಿಲ್ಲ. ಸರಿ ಅಕ್ಕ ನೆಕ್ಸ್ಟ್ ಟೈಮ್ ಕೊಡಿ, ಇವಾಗ ಕಡಿಮೆ ಕೊಟ್ಟಿದ್ರಲ್ಲ ನೆಕ್ಸ್ಟ್ ಟೈಮ್ ಕೊಡಿ. ಅವ್ರಿಗೆ ಏನ್ ಅನ್ಸ್ತಂದ್ರೆ ಪಾಪ ಪರವಾಗಿಲ್ಲ, 8 ರೂಪಾಯಿ ಕೂಡ ತಗೊಂಡಾಳೆ, 9 ರೂಪಾಯಿ ಕೂಡ ತಗೊಂಡ್ರ, 10 ರೂಪಾಯಿ ಕೂಡ ತಗೊಂಡ್ರ, ನೆಕ್ಸ್ಟ್ ಟೈಮ್ ಕೊಡಿ ಅಂತಂದ್ರ ಆ ಒಂದು ಮುಲಾಜಿಗೆ ಒಂದ್ 10 ಜನ ಹೋದ್ರೆ ಒಂದ್ 5 ಜನ ವಾಪಸ್ ಬರೋರು ನನ್ನ ಹತ್ರ. ಮತ್ತೆ ತಿರ್ಗಾ ಬ್ಲೌಸ್ಗೆ ಈ ಸಾರಿ ಕೆಡಿಸಿದಮ್ಮ, ಈ ಟೈಮ್ ಇನ್ನೊಂದ್ಸರಿ ಕೆಡಿಸ್ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಗುಂಡಿಗಳು ಕುಪ್ಸಗಳು ಅವ್ ನಾವ್ ಹೊಲ್ದಿರೋದೆಲ್ಲ ಗುಂಡಿ ಕುಪ್ಸನೆ. ಒಂದು ಗುಂಡಿವಿ ಮತ್ತೆ 5 ಗುಂಡಿ ಉಕ್ಸು ಇಲ್ಲ ಜಾಸ್ತಿ. ಒಂದಿಷ್ಟು ಬ್ಲೌಸ್, ಒಂದು ಡಜನ್ ಬ್ಲೌಸ್, 2 ಡಜನ್ ಬ್ಲೌಸ್ ಅಂದ್ರೆ ಒಂದ್ 5-6 ಕುಪ್ಸ ಮಾತ್ರ ಉಕ್ಸಾಕು, ಮಿಕ್ಕಿದ್ವೆಲ್ಲ ಗುಂಡಿ ಹಾಕವೇ ಬರ್ತಿದ್ದು. ಆ ತರ ನಿಮ್ಗೂ ಏನ್ ಹೇಳ್ತಾ ಇದ್ನಂದ್ರೆ, ಬಿಸ್ನೆಸ್ ಯಾರು ನಮ್ಗ ಕೊಡಲ್ಲ, ನಮ್ ಬಿಸ್ನೆಸ್ ನ ನಾವೇ ಸೆಟ್ ಮಾಡ್ಕೋಬೇಕು. ಯಾರು ಬಂದು ನಮ್ಗ ಬಟ್ಟೆ ಕೊಟ್ಟಿಲ್ಲ ಅಂದ್ರೆ ಒಂದು ಸ್ಟೆಪ್ ಅದು ಹಾಕಿದೆ. ಏನಂದ್ರೆ ಒಂದು ಬ್ಯಾಗ್, ಒಂದು ಎಲೆ ಚೀಲನೆ ಹೊಲ್ದು ಕೊಡ್ತಾ ಇದ್ದೆ. ಇಲ್ಲಾಂದ್ರೆ ಅವ್ರದ್ದು ಬಟ್ಟೆಗಳು ಸ್ವಲ್ಪ ಹರಿದಿದ್ದು ಅಂದ್ರೂ ಅದು ಕೂಡ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದೆ. ಯಾಕಂದ್ರೆ ನಾವು ಕಸ್ಟಮರ್ನ ಫಸ್ಟ್ ನಾವ್ ಇಡ್ಬೇಕು, ನಮ್ ಲೊಕೇಶನ್ ಕರೆಕ್ಟ್ ಆಗಿರ್ಬೇಕು. ನಂದು ಚಿಕ್ಕ ಡಬ್ಬೆ ಆದ್ರೂ ಕೂಡ ಮಾರ್ಕೆಟ್ ಅಲ್ಲಿ ಮೇನ್ ಸೆಂಟ್ರಲ್ ಇತ್ತು. ಸ್ವಲ್ಪ ಅಂದ್ರೆ ಎಲ್ಲಿ ಮಾರ್ಕೆಟ್ ಸಂತೆ ಆಗುತ್ತೋ ಸಂತೆ ಜಾಗದಲ್ಲಿ ಆ ಚಪ್ಪಲಿ ಒಳ್ಳೆ ಡಬ್ಬೆ ಇತ್ತು. ಸೊ ಆ ಡಬ್ಬದಲ್ಲಿ ನನ್ಗೆ ಕಸ್ಟಮರ್ ಅಟ್ರಾಕ್ಟ್ ಆದ್ರು. ಹಂಗೆ ಮೆಲ್ಲ ಒಬ್ರು 4 ಮಂದಿ ಬೇದ್ರು, 2 ಮೆಚ್ಕೊಂಡು ಹಂಗೆ ಮುಂದಕ್ಕೆ ಬಂದು ಇನ್ನ ಆಮೇಲೆ ಇದು ಸ್ವಲ್ಪ 1 ವರ್ಷ ಹಂಗ ನಡ್ಸಿದೆ. ಆಮೇಲೆ ನಂಗೆ ಅನ್ಸಿತು, ಯಾಕಂದ್ರೆ ಬಿಸಿಲಿಗೆ ಎಷ್ಟೊತ್ತು ತಡ್ಕೊಳಕ್ ಆಗಲ್ಲ, ವಾಶ್ರೂಮ್ಸ್ ಇರಲ್ಲ, ಏನಿರಲ್ಲ. ಸ್ವಲ್ಪ ಸ್ಟೆಪ್ ಮುಂದಕ್ಕೆ ಹೋಗೋಣ ಅಂತಂದು ಸೀದಾ ಹೈದರಾಬಾದ್ ಹೋಗಿ ಇನ್ನೊಂದ್ ಸ್ಟೆಪ್. ಯಾಕಂದ್ರೆ ಒಂದು ಸರ್ತಿ ಕಸ್ಟಮರ್ ಬಂದಿಲ್ಲ ಅನ್ನೋ ಥಿಂಕ್ ಮಾಡ್ಬೇಡ್ರಿ. ಯಾವ ತರ ನಾವು ಕಸ್ಟಮರ್ ನಡಿಬೇಕು ಅನ್ನೋ ಥಿಂಕ್ ಮಾಡ್ಬೇಕು ಯಾವತ್ತು ಕೂಡ. ಈ ತರ ನಮ್ ತವ್ರ ಮನೆ ಹೈದರಾಬಾದ್ ಹೋಗಿ ಕೆಲವೊಂದು ಪಾಂಪ್ಲೆಟ್ಸ್ ನ ಮಾಡ್ಕೊಬಂದು, ಒಂದು 1000 ಪಾಂಪ್ಲೆಟ್ಸ್ ನ ಮಾಡ್ಕೊಬಂದು, 1000 ಪೇಪರ್ ಮೇಲೆ ಪ್ರಿಂಟಿಂಗ್ ಮಾಡ್ಸಿದೆ. ಏನಂತ ಮಾಡ್ಸಿದೆ ಗೊತ್ತಾ, ಬರೀ 500 ರೂಪಾಯಿ ಫೀಸ್ಗೆ ಟೈಲರಿಂಗ್ ಹೇಳ್ಕೊಡ್ತೀನಿ, ಮತ್ತೆ ಇದು ಯಾವ್ದಂತಾರ ವೂಲನ್ ವರ್ಕ್ ಹೇಳ್ಕೊಡ್ತೀನಿ, ಮತ್ತೆ ಆಮೇಲೆ ಇದೇನಂತಾರ ಅವಾಗ ಫ್ಯಾಬ್ರಿಕ್ ಪೇಂಟಿಂಗ್ ಅಂದಿತ್ತು, ಅದೇ ಹೇಳ್ಕೊಡ್ತಾ ಇದೀನಿ, ಹಾರಿ ವರ್ಕ್ ಹೇಳ್ಕೊಡ್ತಾ ಇದೀನಿ ಅಂತಂದು ಕೆಲವೊಂದು ನನಗೆ ಏನೇನು ಬರ್ತಾವ, ಏನ್ ಬರ್ಲಾರ್ದು ಗ್ಲಾಸ್ ಪೇಂಟಿಂಗು ಆಲ್ರೆಡಿ ನಾನು ಸಮ್ಮರ್ ಕ್ಯಾಂಪ್ ಅಲ್ಲಿ ನಮ್ ಚಿಕ್ಕ ವಯಸ್ಸಿದ್ದಾಗ ಸ್ವಲ್ಪ ಕಲ್ತಿದ್ದೆ. ಅದನ್ನ ನಾನ್ ಕುಂತ್ಕೊಂಡು ನಾನೇ ಪ್ರಾಕ್ಟೀಸ್ ಮಾಡ್ಕೊಂಡು ಇನ್ನೊಬ್ರಿಗೆ ಹೇಳಕ ಸ್ಟಾರ್ಟ್ ಮಾಡ್ಕೊಂಡೆ ಬಿಸ್ನೆಸ್. ಆ ತರ ಪಾಂಪ್ಲೆಟ್ಸ್ ಹೊಡ್ಕೊ ಬಂದು ಸೋಮವಾರ ದಿನ ಸಂತೆ ಆದ್ರೆ ಯಾರು ಹಂಚಿಲ್ಲ, ನಾನೇ ಹಂಚಿದ್ದೀನಿ ಎಲ್ಲರಿಗೆ ಪಾಂಪ್ಲೆಟ್ಸ್. ನಾನೇ ಒಬ್ರೊಬ್ರು ಬಂದವ್ರಿಗೆ ಒಂದು ಲೇಡಿ, ಒಂದು ಹೆಣ್ಮಗಳು 1000 ಜನಗ ಪಾಂಪ್ಲೆಟ್ಸ್ ಹಂಚಿದ್ದಾಳೆ ನಾನೇ. ನಾನು ಇವತ್ತು ಹೇಳ್ತಾ ಇದ್ದೀನಿ ಪ್ರತಿಯೊಂದು ನೀವು. ಅದಕ್ಕೆ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ನಾನು ಏನಂತ ತಮ್ನೆಲ್ ಬರ್ದಿದ್ದೆ ನೋಡ್ರಿ, ಕಾಯಕವೇ ಕೈಲಾಸ. ಎಲ್ಲಿ ಕಾಯಕ ಮಾಡ್ತಿರೋ ಅಲ್ಲಿ ಕೈಲಾಸ ಸಿಗುತ್ತೆ. ನಾವು ಸುಮ್ನೆ ಕುಂತಲ್ಲಿ ಥಿಂಕ್ ಮಾಡಿದೆ ಅಂದ್ರೆ ಯಾವುದೂ ಆಗಲ್ಲ. ನಾವು ಮುಂದೆ ಒಂದು ಹೆಜ್ಜೆ ಹಾಕಿಬಿಟ್ಟು ನೀನ್ ದೇವ್ರ ಗುಡಿಗೆ ಮೆಟ್ಲು ಹತ್ಕೋಬೇಕಾದ್ರೆ ಫಸ್ಟ್ ಸಿಗದ ಒಂದೇ ಮೆಟ್ಟು, ಆಮೇಲೆ ಅದ್ರ ಮೇಲೆ 2, 3, 4 ಅಂತಂದು 1000 ಆಗ್ಲಿ 2000 ಆಗ್ಲಿ ದೇವ್ರ ಬಳಿಗೆ ಹೋಗ್ಬೇಕ್ರೆ ಅಷ್ಟು ಹೋಗ್ತೀರಾ. ಅದೇ ತರ ಬಿಸ್ನೆಸ್ ಅಲ್ಲಿ ಕೂಡ ಅಷ್ಟೇ. ಫಸ್ಟ್ ಕಷ್ಟ ನನಗೆ ಬಂದೈತೆ, ನನ್ಗೆ ಬಿಸ್ನೆಸ್ ಬಂದಿಲ್ಲ, ನನ್ಗೆ ಯಾರು ಬಿಸ್ನೆಸ್ ಬಟ್ಟೆನೆ ಕೊಡಲ್ಲ. ನೀವು ಅದ್ರಲ್ಲಿ ಕಸ್ಟಮರ್ನ ಇಡೋದು ನೋಡ್ರಿ, ಅವ್ರಿಗೆ ಏನ್ ಬೇಕು ಅದು ನೋಡ್ರಿ, ಅವ್ರ ಕಸ್ಟಮರ್ ಏನ್ ಹಿಡಿದೆ ನೋಡ್ರಿ, ಟೈಮಿಂಗ್ಸ್ ನೋಡ್ರಿ, ಫಿನಿಶಿಂಗ್ ನೋಡ್ರಿ, ಫಿಟ್ಟಿಂಗ್ ನೋಡ್ರಿ. ಎಷ್ಟು ವಿಡಿಯೋಸ್ ಅಲ್ಲಿ ಹೇಳಿದ್ರು ಗೊತ್ತಾ, ಫಸ್ಟ್ ಟೈಮಿಂಗ್ಸ್, ಫಿನಿಶಿಂಗ್, ಫಿಟ್ಟಿಂಗ್ ಇವಿದ್ರೆ ಕಸ್ಟಮರ್ ನಿಮ್ನ ಬಿಟ್ಟು ಎಲ್ಲಿಗೆ ಹೋಗಲ್ಲ. ಅದೇ ಗುರುಮಿಟ್ಕಲ್ ಅಲ್ಲಿ ಅದೇ ಜಾಗದಲ್ಲಿ ಅಷ್ಟು ಪಾಂಪ್ಲೆಟ್ಸ್ ಹಂಚ್ಕೊಂಡು 1000 ಪಾಂಪ್ಲೆಟ್ಸ್ ಹಂಚಿ, ಮಿಷಿನ್ ನನ್ನ ಹತ್ರ ಇನ್ನೊಂದು ಮಿಷಿನ್ ಇದ್ರೆ ಇನ್ನೊಂದು ಮಿಷಿನ್ ಯಾರೋ ಫ್ರೆಂಡ್ಸ್ ಅನ್ನು ಕೇಳಿ ರಿಕ್ವೆಸ್ಟ್ ಮಾಡಿ ಅದನ್ನ ರಿಪೇರ್ ಮಾಡಿಸ್ಕೊಂಡು ನನ್ನ ಪಕ್ಕದಲ್ಲಿ ಅದು ತಂದು ನಾನು ಅಂಗಡಿ ಶಿಫ್ಟ್ ಮಾಡಿ 500 ರೂಪಾಯಿ ಇದ್ದದ್ದು 700 ರೂಪಾಯಿಗೆ ಹೋದೆ. 700 ರೂಪಾಯಿ ಅಂಗಡಿಗೆ ಹೋಗಿ ಅವಾಗ ನನ್ನ ಹತ್ರ ಸ್ಟೂಡೆಂಟ್ ಬರಕ್ ಸ್ಟಾರ್ಟ್ ಮಾಡಿದ್ರು. ಸ್ಟೂಡೆಂಟ್ ಬಂದ್ರೆ 500 ರೂಪಾಯಿ ಫೀಸ್. ಅದರ ನನ್ನ ಹತ್ರ ಒಂದು 20-25 ಜನ ಹುಡುಗಿಯರು ಸ್ಟಾರ್ಟ್ ಆದ್ರು ಬರಕ್ಕೆ. ಅದೇ 12 ರೂಪಾಯಿ ಬ್ಲೌಸ್ 15 ರೂಪಾಯಿ ಆಯ್ತು. 15 ರೂಪಾಯಿಲಿಂದ ಹೋಗಿ 150 ರೂಪಾಯಿ ಆಯ್ತು. 150ವರೆಗೆ ನಾನು 2012 ವರೆಗೆ 150 ರೂಪಾಯಿಗೆ ಬಂದಿದ್ದೆ ಲಾಸ್ಟ್ಗೆ. ಅದೇ 150 ಬ್ಲೌಸ್ ಹೊಲ್ದು ಅದೇ ಊರಲ್ಲಿ 40-60 ಸೈಟ್ ತಗೊಂಡು ಮನೆ ಕಟ್ಟಿದ್ದೆ ನಾನು, ಗೊತ್ತಲ್ಲ. 40-60 ಸೈಟ್ ತಗೊಂಡು ಅದೇ ಊರಲ್ಲೇ ನಂದು ಅಂತ ಒಂದು ಟೈಲರಿಂಗ್ 5 ರೂಪಾಯಿ ಬ್ಲೌಸ್ ಹೊಲ್ದಿನಿ, 12 ರೂಪಾಯಿ ಹೊಲ್ದಿನಿ, 15 ರೂಪಾಯಿ ಹೊಲ್ದಿನಿ, 150 ರೂಪಾಯಿ ತನಕ ಬಂದಿನಿ. ಬಿಸ್ನೆಸ್ ಇಲ್ಲ ನಮ್ಗೆ. ಬಿಸ್ನೆಸ್ ಬಟ್ಟೆ ಎಂಬುದು ಪ್ರತಿಯೊಬ್ಬರಿಗೆ ಅವಸರ. ಕುಬುಸ ಬಟ್ಟೆ ಮೈ ಮೇಲೆ ಇದ್ರೆ ತನ್ನ ನಮ್ಗೆ ಮರ್ಯಾದ. ಬಟ್ಟೆ ಇಲ್ಲಾರ್ದಂತ ಯಾರು ಇಲ್ಲ. ಪ್ರತಿಯೊಬ್ಬರಿಗೆ ಬಟ್ಟೆ ಅವಸರ ಅದ.
ಬಟ್ ನೀವು ಅವ್ರ ಅವಸರ ನೋಡಿ ಅವ್ರ ತಕ್ಕಂಗ ಅವ್ರ ಹತ್ರ ನೀವು ಒಂದು ಸ್ಮೈಲಿಂಗ್ ಮುಖ ಇಟ್ಕೊಂಡು, ನಗು ಮುಖ ಇಟ್ಕೊಂಡು, ಕಸ್ಟಮರ್ನ ಅಟ್ರಾಕ್ಟ್ ಮಾಡ್ಕೊಂಡು, ಅವ್ರಿಗೆ ಏನ್ ಬೇಕೋ ಅದನ್ನ ನೋಡ್ಕೊಂಡು, ನಾವು ಯಾವಾಗ್ಲೂ ಕೋಪದಿಂದ ಚಿಟ್ಬುಡಿ ಮಾಡ್ತಾ ಇದ್ರೆ ಬರಲ್ಲ. ನಾವು ಸ್ಮೈಲ್ ಕೊಟ್ಟು, ನಮ್ಗೆ ಕಷ್ಟ ಆದ್ರೆ ಪರವಾಗಿಲ್ಲ, ನಾವು ಅವ್ರು ನಮ್ದೆಷ್ಟು ನಮ್ ಮನ್ಸಲ್ಲಿ ನೋವಿದ್ರು ಕೂಡ ಅವ್ರ ಮುಂದೆ ನಾವು ನಗಬೇಕಾಗುತ್ತೆ ಕಸ್ಟಮರ್ ಮುಂದೆ. ಯಾಕಂದ್ರೆ ನಮ್ ಕಷ್ಟ ಅವ್ರಿಗೆ ಹೇಳ್ಕೊಳಕ್ ಆಗಲ್ಲ. ಅವ್ರು ಅಷ್ಟೇ ಬಟ್ಟೆ ಕೊಡ್ತಾರೆ. ಅವ್ರ ಬ್ಲೌಸ್ ಆದ್ರೆ ಚೆನ್ನಾಗಿ ಹೊಲ್ದ್ರೆ ಖುಷಿ ಆಗ್ತಾರೆ, ಇಲ್ಲ ಅಂದ್ರೆ ಬೈದ್ಬಿಟ್ಟು ಹೋಗ್ತಾರೆ. ನಾನ್ 10 ವರ್ಷಲಿಂದ ಇಲ್ಲಿ ಬಂದು 2012ಕ್ಕೆ ನಾನು ಬೆಂಗಳೂರು ಬಂದಿರೋದು. ಅದೇ 12 ರೂಪಾಯಿ 150 ರೂಪಾಯಿ ಬ್ಲೌಸ್ ಇಲ್ಲಿಗೆ ಬಂದು 250 ಆಯ್ತು, 350 ಆಯ್ತು, 450, ಇವಾಗ 550 ನಡೆದೈತಿ ಈಗಿನ ರೇಟ್ಗೆ. ಇದೇ 550 ಮೇಲೆ ಇಲ್ಲಿ ಕೂಡ ಬೆಂಗಳೂರಲ್ಲಿ ಕೂಡ 30-40 ಸೈಟ್ ತೆಗೆದೇನೆ 25 ಲಕ್ಷಕ್ಕೆ. ಗೊತ್ತಿಲ್ಲ. ನಾನು ಹೇಳ್ತಿರೋದು ಏನಂದ್ರೆ, ಬಿಸ್ನೆಸ್ ಬರಲ್ಲ, ನಮ್ಗೆ ಬಿಸ್ನೆಸ್ ಇಲ್ಲ, ನಮ್ಮ ಹತ್ರ ಯಾರು ಬರ್ತಾ ಇಲ್ಲ. ನಿಮ್ಮ ಹತ್ರ ಯಾರು ಬರಲ್ಲ, ನೀವೇ ಅವ್ರ ಹತ್ರ ಹೋಗಿ ಹೇಳಿ, ನಾನ್ ಬ್ಲೌಸ್ ಹೊಲಿತೀನಿ, ನನ್ಗೆ ಬಟ್ಟೆ ಬರ್ತವೆ. ನೀವು ಒಂದೊಂದ್ರ ಮೇಲೆ ಚಿಂತೆ ಮಾಡಿ. ಬ್ಲೌಸ್ ಮೇಲೆ ಮಾಡಿದ್ರೆ ಬ್ಲೌಸೇ ಒಂದೇ ಹೊಲಿರಿ, ಲೆಹಂಗಾ ಬ್ಲೌಸ್ ಅಂದ್ರೆ ಲೆಹಂಗಾ ಬ್ಲೌಸೇ ಹೊಲ್ರಿ, ಡ್ರೆಸ್ ಅಂದ್ರೆ ಡ್ರೆಸ್ಸೇ ಹೊಲ್ರಿ. ಫಸ್ಟ್ ನಿಮ್ಗೆ ಅಭ್ಯಾಸ ಆಗೋವರೆಗೂ, ನೀವು ಪರ್ಫೆಕ್ಟ್ ಆಗೋವರೆಗೂ ಒಂದ್ರ ಮೇಲೆ ನಿಮ್ದು ಆಲೋಚನೆ ಇರ್ಲಿ, ಗುರಿ ಇರ್ಲಿ. ಆ ಒಂದು ಸಕ್ಸಸ್ ಆದ್ಮೇಲೆ ನೆಕ್ಸ್ಟ್ ಹೋಗ್ರಿ. ಯಾಕಂದ್ರೆ ಎಲ್ಲ ತಗೊಂಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ನಿಮ್ಗೆ ಟೈಲರಿಂಗ್ ಪರ್ಫೆಕ್ಟ್ ಆಗಿದ್ರೆ ಅಂತ ತಗೊಳ್ಳಿ. ಪರ್ಫೆಕ್ಟ್ ಆಗಿಲ್ಲ, ನಮ್ಗೆ ಇನ್ನು ಸ್ವಲ್ಪ ಕಡಿಮೆ ಬರ್ತಾ ಇದೆ, ನಮ್ಗೆ ಅಷ್ಟೊಂದು ಪರ್ಫೆಕ್ಟ್ ಆಗಲ್ಲ ಅಂತ ಅನ್ನೋರು ಸ್ವಲ್ಪ ನೋಡ್ಕೊಂಡು ಒಂದು ಬ್ಲೌಸ್ ಮಾತ್ರ ಸ್ಟಿಚಿಂಗ್ ಮಾಡಿ. ಲೈನಿಂಗ್ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್, ಕಟೋರಾ ಬ್ಲೌಸ್, ಕ್ರಾಸ್ ಕಟಿಂಗ್ ಬ್ಲೌಸ್, ಒಂದು ಗುಂಡಿ ಅಂದ್ರೆ ಈಗ ಮಧುಬಾಲ ಬ್ಲೌಸ್, ಅವಾಗ ಅದು ಒಂದು ಗುಂಡಿ ಇವಾಗ ಮಧುಬಾಲ ಆಗಿದೆ. ಆ ತರ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಬ್ಲೌಸ್ ಗಳಿದಾವೆ. ಅದ್ರ ಮೇಲೆ ಒಂದು ಇಟ್ಕೊಂಡು ಒಂದು ಬ್ಲೌಸ್ ಮಾತ್ರ ಸ್ಟಿಚಿಂಗ್ ಮಾಡಿ ಅದರಲ್ಲ ಕೂಡ ನೀವು ಗೆದಿಬಹುದು. ಯಾವ್ದಾರ ಒಂದು ಕಾನ್ಸೆಪ್ಟ್ ಒಂದೇ ತಗೊಂಡಿರಿ, ಎಲ್ಲಾ ಮೇಲೆ ಚಿಂತೆ ಮಾಡಿ ಎಲ್ಲ ತಗೊಂಡು ಬರ್ಲಾರ್ದ ಕೆಡಿಸಿ ಕಸ್ಟಮರ್ ಮನ್ಸನ್ನ ಗೆದಿಬೇಕು. ಕಸ್ಟಮರ್ ಮನ್ಸಲ್ಲಿ ನಾವು ಕೆಟ್ಟೋರಾಗ್ಬಿಟ್ಟೆ, ನೀವು ಒಂದು ಚೆನ್ನಾಗಿ ಹೊಲ್ದ್ರೆ ಇನ್ನೊಬ್ರಿಗೆ ಹೋಗಿ ಇನ್ನೊಬ್ರಿಗೆ ಹೇಳಲ್ಲ. ಅವ್ರು ಒಂದು ಕೆಡಿಸಿದ್ರೆ ಅದು ತಗೊಂಡು 10 ಜನ ಹೇಳ್ತಾರೆ ಇವ್ರು ಕೆಡಿಸಿದ್ದಾರೆ. ಆ ಅವರದಲ್ಲಿ ನಾವು ಹುಷಾರಾಗಿರ್ಬೇಕು. ನೀವು ಬಿಸ್ನೆಸ್ ಬಂದಿಲ್ಲ ಅಂತ ನೀವು ಥಿಂಕ್ ಮಾಡ್ಬೇಡ್ರಿ. ಬಿಸ್ನೆಸ್ ಯಾಕ ಬರಲ್ಲ, ಏನ್ಕೆ ಬರಲ್ಲ ಅನ್ನೋದು ಥಿಂಕ್ ಮಾಡ್ರಿ. ಯಾಕೆ ಬರಲ್ಲ? ಪ್ರತಿಯೊಬ್ಬರು ಬ್ಲೌಸ್ ಹಾಕೋತಾರೆ, ಪ್ರತಿಯೊಬ್ಬರು ಡ್ರೆಸ್ ಹಾಕೊಂತಾರೆ. ಎಲ್ಲರೂ ಕೇಳಿ, ಅವ್ರ ಹತ್ರ ಹೋಗಿ ನಾನು ಹೊಲ್ದು ಕೊಡ್ತೀನಿ, ಈ ರೇಟ್ ಪಕ್ಕದವ್ರಕಂತ ನಿಮ್ಗೆ ಪರ್ಫೆಕ್ಟ್ ಆಗಿ ನಿಮ್ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆ, ನಾನು ಬ್ಲೌಸ್ ಕೆಡ್ಸ್ಲಾರ್ದಂಗ ಹೊಲಿತೀನಿ ಅಂದ್ರೆ ಎಷ್ಟು ಪಕ್ಕದವ್ರು ತಗೊಂತಾರ ಅಷ್ಟೇ ತಗೊಳ್ಳಿ. ಇಲ್ಲ ಕಾನ್ಫಿಡೆನ್ಸ್ ಇಲ್ಲ, 10 ರೂಪಾಯಿ ಕಡಿಮೆ ತಗೊಳ್ಳಿ. ನನ್ಗೆ ಕಾನ್ಫಿಡೆನ್ಸ್ ಇಲ್ಲ, ನಾನ್ ಸ್ವಲ್ಪ ಕೆಡಿಸ್ತೀನೇನೋ, ಹೋಗ್ಲಿ. ಕಸ್ಟಮರ್ ಬೇಜಾರ್ ಮಾಡ್ಕೊಂಡು 10 ರೂಪಾಯಿ ಕಡಿಮೆ ಕೊಟ್ರ ತಗೊಳ್ಳಿ, ನನ್ಗೆ ಬೇಕೇ ಬೇಕಂತ ಜಗಳ ಮಾಡ್ಬೇಡ್ರಿ. ಈ ತರ ಆದ್ರೆ ಕಸ್ಟಮರ್ ನಿಮ್ಗೆ ಸೆಟ್ ಆಗ್ತಾರೆ. ಫಸ್ಟ್ ನಿಮ್ ಶಾಪ್ ಮನಿನ ಫಸ್ಟ್ ಅದನ್ನ ಆಲೋಚನೆ ಮಾಡಿ. ಮನೇಲಿ ಅಂದ್ರೆ ಸ್ವಲ್ಪ ರೇಟ್ ಕಡಿಮೆ ಇಡ್ರಿ, 4 ಜನಕ್ಕೆ ತಿಳಿಸ್ರಿ. ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕಿ, ನೀವು ಸ್ಟಿಚಿಂಗ್ ಮಾಡಿಲ್ಲ ಸ್ಟೇಟಸ್ ಹಾಕಿ. ಇವಾಗ ಎಷ್ಟೋ ಆನ್ಲೈನ್ ಗಳು, ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ದಾರಿಗಳಿದಾವೆ ಮಾಡ್ಕೊಳಕ್. ನಮ್ಗಂತೂ ಯಾವ ಇರ್ಲಿಲ್ಲ, ಅವಾಗ ನಾವು ಪಾಂಪ್ಲೆಟ್ ಮಾಡಿಸ್ತಾ ಇದ್ವಿ. ಇವಾಗ ಅದು ಕೂಡ ಇಲ್ಲ. ಆನ್ಲೈನ್ ಡೈರೆಕ್ಟ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಏನೇನೋ ಇದಾವೆ, ಅದ್ರಲ್ಲಿ ಹಾಕೊಳ್ಳಿ, ಸ್ಟೇಟಸ್ ಹಾಕಿ ಗೆದ್ರಿ. ಕಸ್ಟಮರ್ ಮನ್ಸನ್ನ ಗೆದ್ದು ನೀವು ಟೈಲರ್, ಒಳ್ಳೆ ಟೈಲರ್ ಅನ್ಸ್ಕೊಳ್ಳಿ. ಕೆಟ್ಟ ಟೈಲರ್ ಅಪ್ಪ ಇವ್ರ ಹತ್ರ ಹೋದ್ರೆ ನಾವು ಒಂದ್ಸರ್ತಿ ನಾವು ಚೆನ್ನಾಗಿ ಸ್ಟಿಚ್ ಮಾಡ್ಕೊಟ್ರು ಕೂಡ ಏನೋ ಒಂದು ಪ್ರಾಬ್ಲಮ್ ಅಂತ ಎತ್ಕೊಂಡ್ ಬಂದಿರ್ತಾರೆ. ಅದನ್ನ ನೀವು ಕೂಲ್ ಆಗಿ ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಸಿಟ್ಟಿಲಿಂದ ರಿಸೀವ್ ಮಾಡಬಾರ್ದು. ಕೂಲ್ ಆಗಿ, ಆಯ್ತಾ, ಈ ಪ್ರಾಬ್ಲಮ್ ಆಯ್ತಾ, ಸರಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಎಷ್ಟು ಹೆಂಗ್ ಬೇಕೋ ಅದೇ ತರ ಮಾಡ್ಕೊಟ್ಟು ಅವ್ರ ಮನಸ್ಸನ್ನ ಗೆದಬೇಕು ಹೊರತು ಕಸ್ಟಮರ್ ಹತ್ರ ನಾವ್ ಎಷ್ಟು ಚೆನ್ನಾಗಿ ಮಾಡ್ಕೊಟ್ರೆ ನೀವು ಬಂದಿದ್ರ ಮತ್ತೆ ತಿರ್ಗಾ ಅಂತ ಜಗಳ ಮಾಡ್ಕೊಡೋದು ಪದ್ಧತಿ ಅಲ್ಲ. ನೀವು ನೀಟಾಗಿ ನಿಮ್ ಬಿಸ್ನೆಸ್ ನ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ನೀವು ಥಿಂಕ್ ಮಾಡ್ರಿ. ನಿಮ್ಗೆ ಏನಾರ ಬಿಸ್ನೆಸ್ ಐಡಿಯಾಸ್ ಬೇಕು, ಕ್ಲಾತ್ ಎಲ್ಲಿ ಬೇಕು, ಯಾವ್ದನ್ನ ಮೋರ್ ಡೀಟೇಲ್ಸ್ ಇನ್ನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ಗೆ ಕಾಮೆಂಟ್ ಮಾಡ್ರಿ. ನಾನು 100% ನಿಮ್ಗೆ ಸಹಾಯ ಮಾಡಕ್ ರೆಡಿ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಇವತ್ತಿನ ಇಷ್ಟೇ. ಯಾಕಂದ್ರೆ ನಾನ್ ಸ್ಟೋರಿ ನಿಮ್ಗೆ ಹೇಳ್ದೆ ಚಿಕ್ಕದು ಮಾಡಿ, ಒಂದು ಎಷ್ಟು ನಿಮಿಷ ಆಗಿದೆ, ಒಂದು 15-20 ನಿಮಿಷ ಆಗಿರ್ಬೇಕು, 15 ನಿಮಿಷ ಆಗಿರ್ಬೇಕು ಮೋಸ್ಟ್ಲಿ. ಇಷ್ಟದ ನಾನು ಲೈಫ್ ಸ್ಟೋರಿ ನಿಮ್ಗೆ ಹೇಳ್ದೆ. ನೋಡಿದ್ರೆ ನಾನು ಎಲ್ಲಿಂದ ಎಲ್ಲಿಗೆ ಬಂದು ಹೆಂಗ್ ಮುಟ್ಟಿದ್ದೀನಿ ಅನ್ನೋದು. ನನ್ ಮಕ್ಕಳ ಎಜುಕೇಶನ್ ಆಯ್ತು, ನನ್ ಮಕ್ಕಳು ಮದುವೆ ಆಯ್ತು, ಮತ್ತೆ ಮನೆ ಆಯ್ತು, ಮನೆಗೊಂದು ಕಾರ್ ಆಯ್ತು, ಎಲ್ಲ ತಗೊಂಡಿನಿ. ಮಕ್ಕಳ ಎಜುಕೇಶನ್ ಮತ್ತೆ ಮೊಮ್ಮಗಳ ಎಜುಕೇಶನ್ ಕೂಡ ಮಾಡಿಸ್ತಾ ಇದೀನಿ ಇವಾಗ ಅದೇ ಟೈಲರಿಂಗ್ ಮೇಲೆ. ನಮ್ಮ ಯಜಮಾನ್ರು ಇದಾರೆ, ಚೆನ್ನಾಗಿ, ಎಲ್ಲರೂ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಟೋಟಲ್ ಹ್ಯಾಪಿ. ಓಕೆ, ನಿಮ್ಗೂ ನಾನು ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಮನ್ಸಲ್ಲಿ ಏನ್ ಅನ್ಸಿದ್ರೆ ನಾನು ಅನ್ನೋದು ಕರೆಕ್ಟಾ ತಪ್ಪ ಅನ್ನೋದನ್ನು ಕಾಮೆಂಟ್ ಮಾಡಿ, ಸರಿನಾ? ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.